ರಜನಿ ರಾಘವನ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅಮೃತ ವರ್ಷಿಣಿ ಸೀರಿಯಲ್ ಮುಖಾಂತರವಾಗಿ ಸೀರಿಯಲ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವರು ರಜನಿ ಅವರು. ಅಮೃತ ವರ್ಷಿಣಿ ಸೀರಿಯಲ್ ತುಂಬ ವರ್ಷಗಳ ಕಾಲ ಪ್ರಸಾರ ಆದಂಥ ಕಾರಣಕ್ಕಾಗಿ ಎಲ್ರಿಗೂ ಜನಪ್ರಿಯರಾದವರು, ಚಿರಪರಿಚಿತರಾದವರು. ಅಂಥ ರಜನಿಯ ವಿರುದ್ಧ ಇದೀಗ ಗಂಭೀರವಾದಂಥ ಆರೋಪವೊಂದು ಬಂದಿದೆ. ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ಆಗಿದೆ. ಅಯ್ಯೋ, ನೋಡೋದಕ್ಕೆ ತುಂಬ ಇನ್ನೋಸೆಂಟ್ ಅಂತ ಅನ್ನಿಸ್ತಾರೆ. ಯಾವತ್ತೂ ಯಾವುದೇ ಕಾಂಟ್ರವರ್ಸಿಯಲ್ಲಿ ಭಾಗಿಯಾದವರಲ್ಲ. ಇತ್ತೀಚೆಗೆ ತಾನೇ ಮದುವೆ ಆಗಿದ್ದಾರೆ, ಒಳ್ಳೆ ಹುಡುಗಿ. ಇವ್ರ ವಿರುದ್ಧ ಯಾವ ಕಂಪ್ಲೇಂಟು, ಏನು ಎಡವಟ್ಟು ಮಾಡಿಕೊಂಡ್ರು? ಸಹಜವಾಗಿ ಅವ್ರ ಅಭಿಮಾನಿಗಳಿಗೆ ಇದು ಶಾಕಿಂಗ್ ಅಂತ ಅನಿಸ್ತಾ ಇದೆ. ಅಷ್ಟಕ್ಕೂ ಇಷ್ಟು ವರ್ಷಗಳ ಕಾಲ ಒಂದು ಜರ್ನಿಯನ್ನು ಮಾಡಿ ಹೆಸರನ್ನು ಸಂಪಾದಿಸಿ ಇವತ್ತಿಗೂ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ಕೊಂಡಿರುವಂಥ ರಜನಿಯವರು ಈಗ ಮಾಡ್ಕೊಂಡಂಥ ಎಡವಟ್ಟೇನು? ಇವ್ರ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟೋರು ಯಾರು? ಯಾಕೆ ಕಂಪ್ಲೇಂಟ್ ಕೊಟ್ಟರು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಸಿನಿಮಾ ಅಥವಾ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಒಬ್ಬ ನಟಿ ಹೆಸರನ್ನು ಸಂಪಾದಿಸೋದು ಮತ್ತು ಆ ಹೆಸರನ್ನು ಬಹು ವರ್ಷಗಳ ಕಾಲ ಉಳಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಇತ್ತೀಚೆಗೆ ಅವಕಾಶಗಳು ಸಿಗೋದು ಕೂಡ ಅಷ್ಟು ಸುಲಭ ಅಲ್ಲ. ಎಲ್ಲರೂ ಕೂಡ ಸಿನಿಮಾ ಸೀರಿಯಲ್ ಅಂತ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಈ ಕಡೆನೇ ಫೋಕಸ್ ಮಾಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಅವಕಾಶ ಎಲ್ರಿಗೂ ಒದಗಿ ಬರೋದಿಲ್ಲ. ಅಂಥದ್ರಲ್ಲಿ ರಜನಿಯವರು ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದರು. ಅವರ ತಂದೆ ಆಗಲಿ ತಾಯಿ ಆಗಲಿ ಯಾರೂ ಕೂಡ ಇಂಡಸ್ಟ್ರಿಯಲ್ಲಿ ಇರಲಿಲ್ಲ. ಯಾವುದೇ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ತಮ್ಮ ಸ್ವಂತ ಜೀವನವನ್ನು ತಾವೇ ಕಟ್ಕೊಂಡಿದ್ದಂಥ ಹೆಗ್ಗಳಿಕೆ ರಜನಿಯವರಿಗೆ ಬರುತ್ತೆ. ಇಲ್ಲಿವರೆಗೂ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಅಮೃತ ವರ್ಷಿಣಿ ಸೂಪರ್ ಡೂಪರ್ ಹಿಟ್ ಆದಂಥ ಸೀರಿಯಲ್. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಕಾಂಟ್ರವರ್ಸಿಯನ್ನು ಮಾಡ್ಕೊಂಡಿಲ್ಲ. ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಆ್ಯಂಕರ್ ಆಗಿ ಬೇರೆ ಬೇರೆ ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡಿದ್ರೂ ಕೂಡ ಇವ್ರ ವಿರುದ್ಧ ಯಾವುದೋ ಒಂದು ಆರೋಪ ಕೇಳಿಬರೋದು ಅಥವಾ ಯಾವುದೋ ಒಂದು ಕಾಂಟ್ರವರ್ಸಿಯಲ್ಲಿ ಇವ್ರ ಹೆಸರು ತಗಲಾಕೊಳ್ಳೋದು, ಈ ಥರದ್ದು ಯಾವುದು ಕೂಡ ಆಗೇ ಇರಲಿಲ್ಲ. ಆದರೆ ದಿಢೀರ್ ಅಂತ ರಜನಿಯ ಮೇಲೆ ಗಂಭೀರವಾದಂಥ ಆರೋಪಗಳು ಬಂದಿದ್ದು. ಅದಲ್ಲದೆ ಒಬ್ಬರಿಬ್ಬರು ಅಲ್ಲ, ಒಂದು ಇಡೀ ತಂಡವೇ ಆರೋಪವನ್ನು ಮಾಡಿ ಕೊನೆಗೆ ಇದು ಚಲನಚಿತ್ರ ಮಂಡಳಿಗೂ ಕೂಡ ಕಂಪ್ಲೇಂಟ್ ಹೋಗಿದೆ. ಸೊ ಈಗ ರಜನಿಯ ವಿರುದ್ಧ ಯಾವ ಥರದ ಆ್ಯಕ್ಷನ್ ತೆಗೆದುಕೊಳ್ತಾರೆ? ಎಲ್ಲ ಓಕೆ ಇತ್ತಲ್ವಾ, ಸ್ಮೂತ್ ಆಗಿದ್ರು, ಎಲ್ಲರ ಜೊತೆಗೆ ಚೆನ್ನಾಗಿರ್ತಾ ಇದ್ರು, ಅವಕಾಶಗಳಿಗೆ ಸಿಕ್ಕಿದ್ದಂಥ ಅವಕಾಶಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರು, ಕಲೆಗೆ ಗೌರವ ಕೊಡ್ತಾ ಇದ್ರು, ಕೆಲಸಕ್ಕೆ ಗೌರವ ಕೊಡ್ತಾ ಇದ್ರು. ರಜನಿ ಮದುವೆ ಆದಮೇಲೆ ಬದಲಾಗ್ಬಿಟ್ರಾ ಅಥವಾ ಯಾವುದಾದ್ರೂ ಕಷ್ಟದ ಸಮಯದಲ್ಲಿ ಸಿಲುಕಿಕೊಂಡ್ಬಿಟ್ರಾ? ಅದಕ್ಕೆ ಅವ್ರ ವಿರುದ್ಧ ಕಂಪ್ಲೇಂಟ್ ಆಗ್ಬಿಡ್ತಾ? ಈ ಥರದ ಪ್ರಶ್ನೆಗಳು ಅವರ ಅಭಿಮಾನಿಗಳಿಗೆ ಕಾಡ್ತಾ ಇದೆ. ಅಷ್ಟಕ್ಕೂ ಆಗಿದ್ದು ಏನು ಅಂತಂದರೆ, ರಜನಿಯವರು ನಾನು ಆಗಲೇ ಹೇಳ್ದಂಗೆ ಅವರ ಜೀವನವನ್ನು ಅವರೇ ಕಟ್ಕೊಂಡಿದ್ದು. ಯಾರೋ ಮಾರ್ಗದರ್ಶನ ಅಥವಾ ಇನ್ಯಾರೋ ಗಾಡ್ ಫಾದರು ಅಥವಾ ಮತ್ತಿನ್ನೇನೋ ಹಾದಿಯಲ್ಲಿ ಬಂದಂಥ ಹುಡುಗಿ ರಜನಿಯವರಲ್ಲ. ಕಷ್ಟಪಟ್ಟು ಮೇಲೆ ಬಂದಂಥ ಹುಡುಗಿ. ಹೀಗೆ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದಂಥ ರಜನಿಯವರಿಗೆ ಬಿಗ್ ಸ್ಕ್ರೀನ್ ಮೇಲೂ ಕೂಡ ಅಭಿನಯಿಸಬೇಕು ಅನ್ನೋದೊಂದು ಮಹದಾಸೆ ಇತ್ತು. ಆ ಕಾರಣಕ್ಕಾಗಿ ಅವರೊಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಹಾಗೆ ನೋಡೋದಕ್ಕೂ ಚೆನ್ನಾಗಿದ್ರು, ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇತ್ತು, ಮತ್ತು ಫ್ಯಾನ್ ಕೂಡ ಇದ್ದಾರೆ. ಅನೇಕರು ಇವರನ್ನು ಇಷ್ಟಪಡ್ತಾರೆ. ಹಾಗಾಗಿ ಇವರಿಗೆ ಸೂಟಬಲ್ ಆಗುವಂಥ ಒಂದು ಕತೆ ಇವ್ರ ಹತ್ರಕ್ಕೆ ಬಂದಿತ್ತು. ಅದು ಅಸುರನ ಕೈಯಲ್ಲಿ ಪಾರಿಜಾತ ಅನ್ನುವಂಥ ಒಂದು ಸಿನಿಮಾ ಆಗಿತ್ತು. ಸೊ ಸೀರಿಯಲನ್ನು ಮಾಡ್ಕೊಂಡಿದ್ದಂಥ ರಜನಿಯವರಿಗೆ ಸಿನಿಮಾದ ಒಂದು ಬಿಗ್ ಆಫರ್ ಬಂದಿದ್ದು ಹೌದು. ಇಡೀ ಸಿನಿಮಾ ಶೂಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಜನಿ ಅವರಿಗೆ ಸಿನಿಮಾದ ಕತೆ ಇಷ್ಟ ಆಗಿತ್ತು. ಅದಕ್ಕೆ ಹೌದು, ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಒಪ್ಕೊಂಡಿದ್ರು. ಶೂಟಿಂಗಲ್ಲಿ ಭಾಗಿಯಾಗಿದ್ದಾರೆ. ಸಿನಿಮಾ ಶೂಟಿಂಗನ್ನು ಕೂಡ ಮಾಡಿದ್ದಾರೆ. ಇನ್ನೇನು ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಇದು ಇವ್ರಿಗೊಂದು ಅಗ್ನಿ ಪರೀಕ್ಷೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕಿರುತೆರೆಯಲ್ಲಿ ಬ್ರೇಕ್ ಸಿಕ್ತವರಿಗೆ ಎಷ್ಟೋ ಜನಕ್ಕೆ ಬೆಳ್ಳಿತೆರೆಯಲ್ಲಿ ಬ್ರೇಕ್ ಸಿಕ್ಕಿಲ್ಲ. ಇನ್ನು ಎಷ್ಟೋ ಜನ ಸೀರಿಯಲ್ ಮಾಡ್ಕೊಂಡಿದ್ದವರು ಇವತ್ತು ದೊಡ್ಡ ಸ್ಟಾರ್ಗಳಾಗಿದ್ದಾರೆ. ರಾಧಿಕಾ ಪಂಡಿತ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಅನೇಕರು ಸೀರಿಯಲ್ಗಳಲ್ಲೇ ಇದ್ದವರು. ಸೊ ಇವತ್ತು ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಸೀರಿಯಲ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರಜನಿಯವರು ಕೂಡ ಇದೇ ರೀತಿಯಾಗಿ ಸೀರಿಯಲ್ ಬಿಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಸೂಪರ್ ಸ್ಟಾರ್ ಆಗಬಹುದಿತ್ತೇನೋ. ಈ ಅಸುರನ ಕೈಯಲ್ಲಿ ಪಾರಿಜಾತ ಸಿನಿಮಾ ಬಂದಂಥ ಸಂದರ್ಭದಲ್ಲಿ ಒಪ್ಕೊಂಡಂಥ ರಜನಿಯವರು ಸಿನಿಮಾ ರಿಲೀಸ್ ಟೈಮ್ನಲ್ಲಿ ಯಾಕೋ ಸಿನಿಮಾ ತಂಡದ ಜೊತೆಗೆ ಕಾಣಿಸ್ಕೊಳ್ತಾ ಇಲ್ಲ. ಅವರಿಗೆ ಪೇಮೆಂಟ್ ಕೂಡ ಆಗಿದೆ. ಆದರೆ ಒಬ್ಬ ನಟನಿಗೆ ಆ ಸಿನಿಮಾ ಶೂಟಿಂಗ್ ಮುಗಿಸ್ಕೊಡುವಂಥ ಜವಾಬ್ದಾರಿ ಎಷ್ಟಿರುತ್ತೋ ಅದೇ ರೀತಿಯಾಗಿ ಪ್ರಚಾರ ಕಾರ್ಯದಲ್ಲೂ ಕೂಡ ಭಾಗಿಯಾಗಬೇಕಾಗತ್ತೆ. ಪ್ರತಿಯೊಂದು ರಿಲೀಸ್ ಆಗಿ ಪ್ರೇಕ್ಷಕರು ಬಂದು ಸಿನಿಮಾ ನೋಡೋವರೆಗೂ ಕೂಡ ಆ ಇಡೀ ಸಿನಿಮಾ ಅವರದ್ದೇ ಜವಾಬ್ದಾರಿ ಆಗಿರುತ್ತೆ. ನಾನು ಶೂಟಿಂಗ್ ಮಾಡ್ತೀನಿ, ಡಬ್ಬಿಂಗ್ ಮಾಡಲ್ಲ, ನಾನು ಡಬ್ಬಿಂಗ್ ಮಾಡ್ತೀನಿ, ನಾನು ಈ ಪ್ರಚಾರ ಕಾರ್ಯಕ್ಕೆಲ್ಲ ಬರಲ್ಲ, ನಂಗೆ ಅದೆಲ್ಲ ಆಗಲ್ಲ, ಇದನ್ನು ಹೇಳೋ ಹಾಗೆ ಇಲ್ಲ. ಇವತ್ತಿಗೆ ದೊಡ್ಡ ದೊಡ್ಡ ನಟಿಯರು ಈ ಕೆಲಸನ ಮಾಡ್ತಾ ಇದ್ದಾರೆ. ರಚಿತಾರಾಮ್ ಅವರು ಕೂಡ ಅನೇಕ ಸಿನಿಮಾಗಳಿಗೆ ಹೀಗೆ ಕೈ ಎತ್ತಿದ್ದು ಇದೆ ಅನ್ನೋದನ್ನು ಹೇಳಿದ್ದಿದೆ. ಕೆಲವು ಸಿನಿಮಾಗಳಿಗೆ ಅವರು ಪ್ರಚಾರಕ್ಕೆ ಬರಲೇ ಇಲ್ಲ. ಹಾಗೆಯೇ ಕೆಲವೊಂದಷ್ಟು ಬಾಲಿವುಡ್ ಆಗಿರ್ಬೋದು, ಟಾಲಿವುಡ್ ಆಗಿರ್ಬೋದು, ಸ್ಯಾಂಡಲ್ವುಡ್ ಆಗಿರ್ಬೋದು, ಇಲ್ಲೂ ಕೂಡ ಕೆಲವು ನಟಿಯರಿಗೆ ಇದೊಂದು ಸಮಸ್ಯೆ ಇದೆ. ಸಿನಿಮಾ ಶೂಟಿಂಗ್ ಎಲ್ಲ ಚೆನ್ನಾಗಿ ಮಾಡೋದು, ಪೇಮೆಂಟ್ ಎಲ್ಲ ಚೆನ್ನಾಗಿ ಇಸ್ಕೊಳ್ಳೋದು, ಪ್ರಚಾರ ಕಾರ್ಯದಲ್ಲಿ ಬನ್ನಿ ಅಂತ ಅಂದಾಗ ಪ್ರಚಾರ ಕಾರ್ಯದಲ್ಲಿ ಬರಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಇರೋದು. ಅದು ನಾನಾ ಕಾರಣಗಳಿರುತ್ತೆ.
ಆಗುತ್ತೆ, ಪೇಮೆಂಟ್ ಕಮ್ಮಿ ಅಂತನೋ ಅಥವಾ ಇನ್ಯಾವುದೋ ಸೀರಿಯಲ್ ಅಥವಾ ಸಿನಿಮಾದಲ್ಲಿ ಬ್ಯುಸಿ ಇರ್ತಾರೇನೋ ಅಂತ ರಜನಿ ಅವರು ಕೂಡ ಅದೇ ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ಸಿನಿಮಾ ಟೀಮ್ ಅವರು ಸಾಕಷ್ಟು ಬಾರಿ ಮನವಿ ಮಾಡಿದ್ದಿದೆ, ದಯವಿಟ್ಟು ಪ್ರಚಾರ ಕಾರ್ಯಕ್ಕೆ ಬನ್ನಿ, ಹೀಗೆ ಮಾಡಬೇಡಿ ಅಂತ. ಆದರೆ ಅದು ಯಾಕೋ ಗೊತ್ತಿಲ್ಲ, ರಜನಿ ಅವರಿಗೆ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗೋದಕ್ಕೆ ಇಷ್ಟ ಇದ್ದಂಗೆ ಕಾಣಿಸ್ತಾ ಇಲ್ಲ, ಪ್ರಚಾರ ಕಾರ್ಯಕ್ಕೆ ಹೋಗೇ ಇಲ್ಲ. ಎಷ್ಟೇ ಕರೆದ್ರೂ ಬರದೇ ಇರುವಂಥ ರಜನಿಯ ಮೇಲೆ ಸಿನಿಮಾ ತಂಡಕ್ಕೆ ಸಹಜವಾಗಿ ಬೇಜಾರಾಗಿದೆ. ಸಿನಿಮಾನೇ ಒಪ್ಕೋಬಾರ್ದು, ಒಪ್ಕೊಂಡ್ಮೇಲೆ ಪ್ರತಿಯೊಂದು ಕಾರ್ಯದಲ್ಲೂ ಭಾಗಿಯಾಗಬೇಕು. ಈ ಥರ ಮಾಡೋ ತಪ್ಪು, ಸಿನಿಮಾಗೆ ಇದು ಹಿನ್ನಡೆ ಆಗುತ್ತೆ. ಹೀರೋಯಿನ್ ಅಂದರೆ ಗ್ಲಾಮರಸ್ ಇದ್ರೇ ಪ್ರಚಾರ ಕಾರ್ಯಗಳು ವರ್ಕೌಟ್ ಆಗೋದು, ಇವ್ರು ಪ್ರಚಾರಕ್ಕೆ ಬರದೇ ಇರೋದು, ಫೋನ್ ಎತ್ತದೇ ಇರೋದು ಸರಿಯಲ್ಲ ಅಂತ ಚಲನಚಿತ್ರ ಮಂಡಳಿಗೆ ಕಂಪ್ಲೇಂಟನ್ನು ಕೂಡ ರಜನಿಯ ವಿರುದ್ಧ ಕೊಡಲಾಗಿದೆ. ಇವರಿಗೆ ಈ ತಕ್ಷಣಕ್ಕೆ ಪ್ರಚಾರ ಕಾರ್ಯಕ್ಕೆ ಬರಕ್ಕೆ ಹೇಳಿ, ಇಲ್ಲ ಅಂತಂದರೆ ಇವರನ್ನು ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇರೋದು. ಇದೀಗ ಚಲನಚಿತ್ರ ಮಂಡಳಿಯವರು ರಜನಿ ಅವರನ್ನು ಕೂಡ ಯಾಕೆ ಈ ರೀತಿಯಾಗಿ ಪ್ರಚಾರ ಕಾರ್ಯಕ್ಕೆ ಹೋಗ್ತಾ ಇಲ್ಲ, ಯಾಕೆ ಅಂತರ ಕಾಯ್ದುಕೊಳ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ರಜನಿ ಅವರು ಗೌರವ ಕೊಟ್ಟು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಅವರ ವೈಯಕ್ತಿಕ ಸಮಸ್ಯೆ ಏನಾದರೂ ಇದೆಯಾ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಅಥವಾ ಯಾಕೆ ಪ್ರಚಾರ ಕಾರ್ಯಕ್ಕೆ ಬರ್ತಾ ಇಲ್ಲ ಅಂತ. ಆದರೆ ಒಬ್ಬ ಒಳ್ಳೆ ನಟಿಯಾಗಿ ಈ ರೀತಿಯಾಗಿ ಈ ಹಂತದಲ್ಲಿ ಇನ್ನೇನು ಸಿನಿಮಾ ಇಂಡಸ್ಟ್ರಿ ಕಾಲಿಡುವಂಥ ಸಂದರ್ಭದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದು ಸೂಕ್ತ ಅಲ್ಲ ಅಂತ ಎಲ್ಲರೂ ಅಂತಿದ್ದಾರೆ.